ಮೈಸೂರು ದಸರಾ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರುವ ಕುರಿತು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಹೇಳಿಕೆ ನೀಡಿದ್ದು, ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದು ಬೂಕರ್ ಪ್ರಶಸ್ತಿ ವಿಜೇತರು ಎಂದು, ಆದರೆ ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯಕ್ಕೆ ನಮ್ಮ ಆಕ್ಷೇಪಣೆ ಇದೆ ಎಂದು ಹೇಳಿದರು. ಈ ಬಾರಿಯ ದಸರಾ ಉದ್ಘಾಟನೆಗೆ ಸಾಹಿತಿ ಲೇಖಕಿ ಬಾನು ಮುಸ್ತಾಕ್ ಅವರನ್ನು ಉದ್ಘಾಟನೆಗೆ ಆಯ್ಕೆ ಮಾಡಿದೆ. ಅವರ ಆಯ್ಕೆಗೆ ಕೊಟ್ಟಿರುವಂಥ ಕಾರಣ ಬೂಕರ್ ಪ್ರಶಸ್ತಿ ಪಡೆದಿದ್ದಾರೆ, ಆ ಕಾರಣಕ್ಕೆ ಅವ್ರನ್ನ ಈ ಸರಿ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮದು ವ್ಯಕ್ತಿಯ ಆಯ್ಕೆಗೆ ತಕರಾರಕ್ಕಿಂತ ಅವರ ಚಿಂತನೆ ಮತ್ತು ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯ ಇದೆಯಲ್ಲ, ಅದಕ್ಕೆ ನಮ್ಮ ಆಕ್ಷೇಪಣೆ ಇದೆ. ನಮ್ಮಿಬ್ಬರು ಪೂರ್ವಿಕರು ಒಬ್ಬರೇ. ಭಾರತದಲ್ಲಿರುವಂಥ 99% ಮುಸಲ್ಮಾನರು ಯಾರೂ ಅರಬ್ನಿಂದ ಬಂದವರಲ್ಲ. ಅವರೆಲ್ಲರೂ ಒಂದು ಕಾಲದಲ್ಲಿ ಸನಾತನ ಧರ್ಮೀಯರೇ. ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಹಿಂದೂ ಮತ್ತು ಮುಸಲ್ಮಾನರ ಪೂರ್ವಿಕರು ಒಂದೇ. 99% ಮುಸಲ್ಮಾನರು ಇಲ್ಲಿಯವರೇ, ಯಾರೂ ಕೂಡ ಅರಬ್ನಿಂದ ಬಂದಿರುವವರಲ್ಲ. ಇವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಸನಾತನ ಧರ್ಮೀಯರೇ, ಹಿಂದೂಗಳೇ. ನಮ್ಮ ಪೂರ್ವಿಕರು ಹಾಗೂ ಅವರ ಪೂರ್ವಿಕರು ಬೇರೆ ಬೇರೆಯಾಗುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರ DNA ಪರೀಕ್ಷೆ ಮಾಡಿದರೆ DNA ಒಂದೇ ಬರುತ್ತೆ. ಉಪಾಸನಾ ಪದ್ಧತಿ ಬದಲಾಯಿಸಿದ ಮಾತ್ರಕ್ಕೆ ಸಂಸ್ಕೃತಿ ಬದಲಾಯಿಸಬೇಕು ಎಂದೇನಿಲ್ಲ ಎಂದು ಹೇಳಿದ್ದಾರೆ. ಹಿಂದೂಗಳೇ, ನಮ್ಮ ಪೂರ್ವಿಕರು ಅವ್ರ ಪೂರ್ವಿಕರು ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ DNA ಟೆಸ್ಟ್ ಮಾಡಿದ್ರೆ ಅವ್ರ DNA ನಮ್ಮ DNA ಒಂದೇ ಬರುತ್ತೆ. ಅವರು ಅರಬ್ನವರಾಗಿದ್ದರೆ ಅವ್ರ DNA ಬೇರೆ ಬರ್ತಿತ್ತು. ಅವರು ಅರಬ್ನವ್ರು ಅಲ್ಲದೇ ಇರೋ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಕನ್ವರ್ಟ್ ಆಗಿದ್ದಾರೆ. ಹಾಗಾಗಿ ನಮ್ಮ DNA ಅವ್ರ DNA ಒಂದೇ. ಉಪಾಸನಾ ಪದ್ಧತಿ ಬದಲಾಯಿಸ್ತಿದ್ದಂಗೆ ಸಂಸ್ಕೃತಿ ಬದಲಾಯಿಸಬೇಕು ಅಂತಿಲ್ಲ. ಈಗ ಅವ್ರು ಕೇವಲ ಉಪಾಸನಾ ಪದ್ಧತಿ ಬದಲಾಯಿಸಿದರೆ ನಮಗೆ ಯಾವ ವಿರೋಧವೂ ಇರ್ತಿರಲಿಲ್ಲ, ಮತ್ತು ಅವ್ರನ್ನ ಸಂಶಯ ಪಡ್ತಾನೂ ಇರಲಿಲ್ಲ. ಆದರೆ ಅವರ ಹೇಳಿಕೆ ಅದು ಕನ್ನಡ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಹೇಳಿಕೆ, ಕನ್ನಡ ಬಾವುಟ ಅರಿಶಿನ ಕುಂಕುಮ ಇರೋದ್ರ ಬಗ್ಗೆ ಅವ್ರ ಹೇಳಿಕೆ. ಅವರು ಕೇವಲ ಉಪಾಸನಾ ಪದ್ಧತಿಯನ್ನು ಬದಲಾಯಿಸಿದರೆ ನಮಗೆ ಯಾವುದೇ ಸಂಶಯ ಇರುತ್ತಿರಲಿಲ್ಲ. ಆದರೆ ಅವರ ಹೇಳಿಕೆ ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ, ಕನ್ನಡ ಬಾವುಟದ ಬಗ್ಗೆ ಹೇಳಿಕೆ ನೋಡಿದರೆ ಅವರು ಕೇವಲ ಉಪಾಸನಾ ಪದ್ಧತಿಯನ್ನು ಮಾತ್ರ ಬದಲಾಯಿಸಿಲ್ಲ, ಸಂಸ್ಕೃತಿಯಿಂದಲೂ ಕೂಡ ದೂರ ಹೋಗಿದ್ದಾರೆ ಎಂದು ತೋರಿಸುತ್ತಿದೆ. ಈ ಕಾರಣಕ್ಕೆ ಅವರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲಾಗುತ್ತಿದೆ ಎಂದರು. ಅದು ಅವರು ಕೇವಲ ಉಪಾಸನಾ ಪದ್ಧತಿ ಮಾತ್ರ ಬದಲಾಯಿಸಿಲ್ಲ, ಸಂಸ್ಕೃತಿಯಿಂದಲೂ ದೂರ ಹೋಗಿದ್ದಾರೆ ಅನ್ನೋದನ್ನು ತೋರಿಸ್ತು. ಈ ಕಾರಣಕ್ಕೆ ಕೆಲವರು ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಆದರೆ ಅವರು ಈ ವಿಷಯದಲ್ಲಿ ಸ್ಪಷ್ಟಪಡಿಸಬೇಕಾಗಿರೋದು ಅವರೇನೆ. ನೋಡಿ, ನೀವು ಕೇವಲ ಉಪಾಸನಾ ಪದ್ಧತಿ ಬದಲಾಯಿಸಿದರೆ ಭಾರತೀಯ ದರ್ಶನಗಳು ಅದಕ್ಕೆ ಮುಕ್ತ ಅವಕಾಶನೇ ಕೊಟ್ಟಿದ್ದಾವೆ. ದೇವನೊಬ್ಬ ನಾಮ ಹಲವು ಅನ್ನುವ ತತ್ವವನ್ನು ಸನಾತನ ಧರ್ಮ ಕೊಡ್ತು. ಯಾರು ಯಾವ ರೀತಿ ಹೇಗೆ ಬೇಕಾದರೂ ಭಗವಂತನನ್ನು ಕಾಣಬಹುದು, ಅದು ಭಕ್ತನ ಇಚ್ಛೆ ಅಂತ ಅನ್ನುವಂಥದ್ದನ್ನು ಮುಕ್ತ ಸ್ವಾತಂತ್ರ್ಯವನ್ನು, ಉಪಾಸನಾ ಸ್ವಾತಂತ್ರ್ಯದ ಮುಕ್ತತೆಯನ್ನು ಭಾರತೀಯ ದರ್ಶನಗಳು ಕೊಟ್ಟಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ಆತ್ಮನೋ ಸರ್ವಭೂತೇಶು, ಆತ್ಮ ಎಲ್ಲ ಜೀವಿಗಳಲ್ಲೂ ಇದೆ ಅಂತ ಭಾರತೀಯ ದರ್ಶನಗಳು ಹೇಳ್ತವೆ. ಅಂದರೆ ನಿಮ್ಮೊಳಗೆ ನನ್ನೊಳಗೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಲ್ಲೂ ಆತ್ಮ ಇದೆ ಅನ್ನೋದನ್ನು ಭಾರತೀಯ ದರ್ಶನಗಳು ಹೇಳ್ತವೆ.